ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಈ ಒಂದು ವಿಭಾಗದ ಮುಖ್ಯಸ್ಥೆ ಆಗಿರುವಂಥ ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಇವತ್ತಿನ ದಿನ ನಾವು ನಿಮಗೆ ಫ್ಯಾಮಿಲಿ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರ 200ನೇ ಎಪಿಸೋಡನ್ನು ಪ್ರೆಸೆಂಟ್ ಮಾಡೋಕ್ಕಂತ ಕೂತ್ಕೊಂಡಿದ್ದೀವಿ. ಸ್ನೇಹಿತರೆ, 200 ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಭಾಳ ಖುಷಿ. ಮೊದಲನೇದು ನಿಮಗೆ ಧನ್ಯವಾದಗಳು ನೋಡಿದ್ದಕ್ಕೆ, ಮತ್ತು ಮೇಡಮ್ ನಿಮ್ಗೆ ಧನ್ಯವಾದಗಳು. ಎರಡನೇ ವಿಶೇಷತೆ ಏನು ಅಂತಂದರೆ, ನಾವು ಶೂಟಿಂಗ್ ಶುರು ಮಾಡಿದ್ದು ಡಾಕ್ಟರ್ ಮಾಲಿನಿ ಅವರು ಶೂಟಿಂಗ್ ಶುರು ಮಾಡಿದ್ದು ಕರೆಕ್ಟು 16 ಆಗಸ್ಟ್ 2024. ಅಂದರೆ ಸರಿಯಾಗಿ 2 ವರ್ಷಗಳ ಕಾಲ ನಾವು ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. 2 ವರ್ಷಗಳಲ್ಲಿ 200 ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಇದು ಒಂದು ನಿಜಕ್ಕೊಂದು ಸಾಧನೆ. ನನ್ನ ಪ್ರಕಾರ ಸಾಧನೆ ಇನ್ ದ ಸೆನ್ಸ್ ಒಂದು ಒಳ್ಳೆಯ ಕೆಲಸ. ಯಾಕೆಂದರೆ ಇಷ್ಟೊಂದು ಅದ್ಭುತವಾದ ವಿಚಾರಗಳನ್ನ ಮೇಡಮ್ ಹೇಳ್ತಾ ಬಂದಿದ್ದಾರೆ. ನೀವು ಅದನ್ನು ನೋಡ್ತಾ ಬಂದಿದ್ದೀರಿ, ನಾನು ಅದನ್ನು ಕೇಳ್ತಾ ಬಂದಿದ್ದೀನಿ, ಕೇಳ್ತಾ ಬಂದಿದ್ದೀರಿ ನೀವು ಕೂಡ. ಸೊ ಹೀಗಾಗಿ ನಾನು ನಿಮಗೆ ಮತ್ತು ಮೇಡಮ್ಗೆ ಈ ಒಂದು ಸರಣಿಯಲ್ಲಿ ಇಷ್ಟು ಸತತವಾಗಿ ಈ ಕಾರ್ಯಕ್ರಮಗಳನ್ನ ಕೊಡ್ತಾ ಇರೋದಕ್ಕೆ, ಪಾಲ್ಗೊಳ್ತಾ ಇರೋದಕ್ಕೆ, ಈ ನಾಲೆಜನ್ನು ಶೇರ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಾನು ನಿಮಗೆ ಧನ್ಯವಾದ ಅರ್ಪಿಸ್ಬೇಕು. ಏನಕ್ಕೆ ಅಂತಂದರೆ ಇದಕ್ಕೆ ಕಾರಣ ನೀವೇ. ನಾನು ಮುಂದೆ ಯಾವುದೇ ಒಂದು ಹುದ್ದೆಗೆ ಹೋದರೂ ಗೌರಿ ಶಕ್ಕಿ ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂತಂದರೆ ನಾವು ಬೆಳೆದ ನಂತರ ಬರೋ ಜನಗಳು ಬರ್ತಾರೆ, ಆದರೆ ನಮಗೆ ಬೆಳೆಯೋಕ್ಕೆ ಯಾರು ಮೂಲ ಆಗಿರ್ತಾರೆ ಅದನ್ನು ನಾವು ಯಾವತ್ತೂ ಮರಿಬಾರ್ದು. ನಮ್ಮ ತಾಯಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಸಾಸಿವೆ ಕಾಳು ಮಾಡಿದ್ದ ಉಪಕಾರವನ್ನು ಬೆಟ್ಟ ಅಂತ ಯಾವಾಗ ನೆನೀತೀಯ ನೀನು, ಆವಾಗ ಮಾತ್ರ ನಿನ್ನ ಶ್ರೇಯಸ್ಸಾಗುತ್ತೆ ಅಂತೇಳಿ ನನ್ನ ಜೀವನದಲ್ಲಿ ನಾನು ಹಾಗೆ ನಡ್ಕೊಂಡು ಬಂದಿದ್ದೀನಿ. ನಾನು ಯಾವಾಗ ನನಗೇನು ಒಳ್ಳೆಯದು ಮಾಡಿರ್ತಾರೆ ಸದಾಕಾಲ ನಾನು ದೇವರಲ್ಲಿ ಬೇಡ್ಕೊಳ್ಳೋದು, ಅವ್ರಿಗೆಲ್ಲರಿಗೂ ಒಳ್ಳೆಯದು ಮಾಡು, ಸ್ಪೆಷಲಾಗಿ ಅವ್ರಿಗೆ ಇನ್ನೂ ಸ್ವಲ್ಪ ಹೆಚ್ಚು. ಆಮೇಲೆ ನಿಮ್ಮಿಂದಾಗಿ ನನಗೆ ಇಷ್ಟೊಂದು ಜನರ ಪ್ರೀತಿ ವಿಶ್ವಾಸ ದೊರಕಿದೆ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ. ಕೆಲವು ಕಡೆ ಹೋದಾಗ ನಾನೇ ಯಾವುದೋ ದೊಡ್ಡ ಸೆಲೆಬ್ರಿಟಿ ಅಂತ ನನ್ನ ಜೊತೆ ಬಂದು ಮಾತಾಡಿಸಿ ಫೋಟೋ ಎಲ್ಲ ತೆಗೆಸ್ಕೊಂತಾರೆ. ತುಂಬ ಸಂತೋಷ ಆಗುತ್ತೆ. ಅದರಲ್ಲೂ ಒಬ್ರದ್ದು ನಾನು ಹೇಳಲೇಬೇಕು. ಅವರು ಪುತ್ತೂರಿನವರು. ಅವ್ರಿಗೆ ಯಾರ್ದೋ ಥ್ರೂ ನನಗೆ ಫೋನ್ ಮಾಡೋ ಒಂದು ಅವಕಾಶ ಸಿಕ್ತು. ಅವ್ರು ಎಷ್ಟು ಎಕ್ಸೈಟ್ ಆಗಿದ್ರು ಅಂದರೆ, ನೀವು ಸುತ್ತೂರು ಮಾಲಿನಿ ಅಲ್ಲ, ನೀವು ನಮ್ಮ ಪುತ್ತೂರಿನ ಮಾಲಿನಿ ಅಂತೇಳಿ ಅವರು ನನ್ನ ನಿಜವಾಗ್ಲೂ ಅಷ್ಟೊಂದು ಆತ್ಮೀಯವಾಗಿ ಪುತ್ತೂರಿನ ಮಾಲಿನಿ ಅಂತ ಅವರೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ. ನನ್ನ ಹೆಸರನ್ನ ಅವರು ರೀನೇಮ್ ಮಾಡಿದ್ದಾರೆ. ನನಗೆ ತುಂಬ ಆಶ್ಚರ್ಯ ಆಯಿತು ಮತ್ತು ಸಂತೋಷನೂ ಆಯಿತು. ಆ ಅವಕಾಶ ನೀವು ಮಾಡಿಕೊಟ್ರಿ. ಮತ್ತು ಎಲ್ಲ ನೋಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ನಾನು ಕೊಡ್ತಿರುವ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಏನಿದೆ, ಈಗ ಭಾಳಷ್ಟು ಜನದ ಹತ್ರ ನಾನು ಕೇಳಿದ್ದೀನಿ, ಇದೆಲ್ಲ ನಾನು ಹೇಳಿರೋದನ್ನ ನೀವೇನಾದ್ರು ಅಳವಡಿಕೆ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಅದರಿಂದ ಅನುಕೂಲ ಆಗಿದೆಯಾ ಅನ್ನೋಕ್ಕೆ ತುಂಬ ಜನ ಹೇಳಿದ್ದಾರೆ. ಖಂಡಿತ ಆಗಿದೆ ಮೇಡಮ್, ಬಹಳಷ್ಟನ್ನ ಅಳವಡಿಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಜೀವನ ಮೊದಲಿಗಿಂತ ತುಂಬ ಚೆನ್ನಾಗಿದೆ. ಕೆಲವೊಂದು ಅನಾವಶ್ಯಕವಾಗಿ ನಮಗೆ ತೊಂದರೆಗಳಾಗ್ತಾಯಿತ್ತು, ಅದು ಕಾರಣ ಗೊತ್ತಾಗ್ತಿದೆ. ಹಾಗಾಗಿ ಅಂತ ನನಗೆ ಅದರಿಂದ ಒಳ್ಳೆ ಫೀಡ್ಬ್ಯಾಕು ಬಂದಿದೆ. ಅದಕ್ಕೆ ಕಾರಣ ನೀವು ಮತ್ತು ದೊಡ್ಡೇಗೌಡರು. ಅವರಿಂದ ನಾನು ಅವ್ರದ್ದೇ ಹೇಳ್ಬೇಕು ಅನ್ಕೊಂಡು. ಹೌದು, ಸಪ್ನಾ ಬುಕ್ ಹೌಸ್ನ ಒಂದು ತಲೆ ಅಂತ ಹೇಳ್ಬೋದು. ಸಪ್ನಾ ಬುಕ್ ಹೌಸ್ನ ಇಡೀ ಉಸ್ತುವಾರಿ ವಹಿಸ್ಕೊಂಡ್ರು ದೊಡ್ಡೇಗೌಡರು. ಅವರೊಂದ್ಸಲ ಫೋನ್ ಮಾಡಿ ಹೇಳಿದ್ರು ನನಗೆ, ಈ ಥರ ಪ್ರೊಫೆಸರ್ ಮಾಲಿನಿ ಅಂತಿದ್ದಾರೆ, ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಪುಸ್ತಕಗಳು ಬರೆದಿದ್ದಾರೆ, ನೀವೊಂದು ಸಂದರ್ಶನ ಮಾಡಿ ಅಂತ. ನಾನು ನಿಮ್ಮನ್ನು ಸಂಪರ್ಕಿಸಿದೆ ಮತ್ತು ಕನೆಕ್ಟ್ ಆದ್ವಿ. ನಾವು ಫೋನಲ್ಲಿ ಕನೆಕ್ಟ್ ಆದ್ವಿ, ಆಮೇಲೆ ನೀವು ಬಂದ್ರಿ. ಸೊ ಹೀಗಾಗಿ ದೊಡ್ಡೇಗೌಡರು ಕೂಡ ನಾನು ಧನ್ಯವಾದಗಳು. ಖಂಡಿತ ಸರ್. ನಿಮ್ಮ ಟೀಮ್, ಎಂಟೈರ್ ಟೀಮ್ಗೂ ನಾನು ಧನ್ಯವಾದ ಹೇಳ್ತೀನಿ. ಕಾರಣ ಎಲ್ಲ ಹುಡುಗರು, ನಿಮ್ಮಲ್ಲಿ ಒಳ್ಳೆ ಟೀಮ್ ಇದೆ ಸರ್. ಅದು ಅಂದರೆ ಯು ಆರ್ ಅ ವೆರಿ ಗುಡ್ ಲೀಡರ್. ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ನಿಮಗಿದೆ. ಅವ್ರನ್ನ ಚೆನ್ನಾಗಿ ನೀವು ಇಟ್ಕೊಂಡಿದ್ದೀರಾ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಸಮಾಜಮುಖಿಯಾಗಿ ಬಹಳಷ್ಟು ಕೆಲಸ ಆಗ್ತಾಯಿದೆ. ಹಾಗಾಗಿ ನಿಮ್ಮ ಒಂದು ಚಾನಲ್ ಅಷ್ಟೇ ತುಂಬ ಚೆನ್ನಾಗಿ ಫ್ಲರಿಶ್ ಆಗಲಿ ಅಂತೇಳಿ ನಾನು ನನ್ನ ಕಡೆಯಿಂದ ಒಂದು ಶುಭಾಶಯನ್ನು ನಿಮಗೆ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಕರೆಕ್ಟಾಗಿ ನಿಮಗೆ ನಮ್ಮ ಮೊದಲನೇ ಎಪಿಸೋಡ್ ಯಾವುದಿದೆ ಅನ್ನೋದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಮ್ಯುನಿಟಿ ಪೇಜಲ್ಲಿ ಕೂಡ ಹಾಕಿರ್ತೀನಿ. ಭಾಳ ಅದಕ್ಕೆ 16 ಆಗಸ್ಟ್ 2024 ಅಪ್ಲೋಡ್ ಮಾಡಿದ್ದು. 3,54,000 ಜನ ಅದನ್ನು ನೋಡಿದಿರ. 5,171 ಜನ ಲೈಕ್ ಮಾಡಿದ್ದಾರೆ ಮತ್ತು 328 ಕಮೆಂಟ್ಗಳು ಬಂದಿದೆ. ನಾ ಕಮೆಂಟ್ಗಳನ್ನ ಸುಮ್ಮನೆ ಗ್ಲಾನ್ಸ್ ಮಾಡ್ತಾಯಿದ್ರೆ ಎಲ್ಲವೂ ಕೂಡ ಅಪ್ರಿಸಿಯೇಷನ್ ಮಾಡಿರುವಂಥದ್ದೇ ಮಾಡಿದ್ದಾರೆ. ಮೊದಲನೇ ಕಮೆಂಟ್ ಏನಂದರೆ, ಮೇಡಮ್ ಹತ್ತಿರ ಇನ್ನೂ ಉಪಯುಕ್ತ ಮಾಹಿತಿಗಳಿವೆ, ದಯವಿಟ್ಟು 2ನೇ ಎಪಿಸೋಡ್ ಮಾಡಿ, ದ ಇನ್ಸೈಡರ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಅದಾದಮೇಲೆ ಸಣ್ಣ ಸಣ್ಣ ವಿಚಾರಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವವರು ಮೇಡಮ್ ಮಾತು ಕೇಳಿದರೆ ಆತ್ಮಹತ್ಯೆ ಮಾಡಿಕೊಳ್ಳೋದೇ ಇಲ್ಲ, ನಮ್ಮ ಹುಟ್ಟು ಇಷ್ಟೊಂದು ಅದ್ಭುತ ಅಂತ ನಂಗೆ ಗೊತ್ತಿರಲಿಲ್ಲ ಮೇಡಮ್, ತುಂಬ 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 ಥ್ಯಾಂಕ್ಸ್ ಅಂಥೇಳಿ ರುದ್ರೇಶ್ ವೀರ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಹೀಗೆ ಸುಮಾರು ಜನ ನಮ್ಮ ಮೆಂಬರ್ ಕಮ್ಯುನಿಟಿಯವರು ಕೂಡ ಸುಮಾರು ಜನ, ತಿಪ್ಪೇಸ್ವಾಮಿ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ಎಲ್ಲರಿಗೂ ಅರ್ಥ ಆಗೋ ಥರ ತಿಳಿಸಿದಿರಿ ಅನ್ನೋದು ತಿಳಿಸಿದ್ದಾರೆ. ಹೀಗೆ ಸುಮಾರು ಜನ, 100 ಜನ ಕಮೆಂಟ್ ಮಾಡಿದ್ದಾರೆ. ಎಲ್ಲ ಹೆಸರುಗಳನ್ನ ಹೇಳೋಕ್ಕಾಗದೇ ಇರ್ಬೋದು.
ಈ ಕಮೆಂಟ್ ಮಾಡಿರೋರಿಗೆ, ಲೈಕ್ ಮಾಡಿರೋರಿಗೆ ಮತ್ತು ನೋಡಿರೋರಿಗೆ ಧನ್ಯವಾದಗಳು. ಯಾಕೆಂದರೆ ನೀವು ನೋಡಿ ಅಪ್ರಿಷಿಯೇಟ್ ಮಾಡಿದ ನಂತರ ನಮಗೇನೆಂದರೆ ಒಂಥರ ಎಂಜಿನ್ ಸ್ಟಾರ್ಟ್ ಮಾಡ್ದಂಗೆ, ಓ ನೀವು ಅಲ್ಲೊಂದು ಧಕ್ಕ ಕೊಟ್ಟರೆ ನಮ್ಮದು ಹಳಿ ಮೇಲೆ ಬಂತು, ಈಗ ಟ್ರೈನ್ ಓಡ್ತಾ ಇದೆ. ಸೊ ಅದು ಭಾಳ ಮುಖ್ಯ. ಹೀಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ, ಇದಕ್ಕೆ ಕಾರಣಕರ್ತರ ಅಂದರೆ ಮೇಡಮ್ ಹೇಳಿದಾಗೆ ನಮ್ಮ ಪುನೀತ್ ಇರ್ಬೋದು, ನಮ್ಮ ಹೇಮಂತ್ ಇರ್ಬೋದು, ನಮ್ಮ ಸಂದೇಶ್ ಇರ್ಬೋದು, ಅಥವಾ ನಮ್ಮ ಪ್ರಗತಿ ಇರಬಹುದು, ಎಲ್ಲರೂ ಕೂಡ ಇದನ್ನು ಎಡಿಟಿಂಗಲ್ಲಿ ಮತ್ತು ಶೂಟಿಂಗಲ್ಲಿ, ಕಾಂಟೆಂಟ್ ಕ್ರಿಯೇಷನಲ್ಲಿ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟಿಂಗ್ ಆಗಿ ನಿಮಗೆ ಅರ್ಥ ಆಗೋ ಥರ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ಮಾತಾಡ್ತೀನಿ, ಬಟ್ ಅದನ್ನು ಕಲರ್ಫುಲ್ಲಾಗಿ ಮಾಡೋವಂಥವ್ರು ನಮ್ಮ ಎಡಿಟಿಂಗು ಮತ್ತು ಕಾಂಟೆಂಟ್ ಕ್ರಿಯೇಷನ್ ಟೀಮ್. ಅವರು ಕೂಡ ಧನ್ಯವಾದಗಳನ್ನ ಹೇಳ್ತಾ, ನಾನು ಮತ್ತೊಂದು ಸಲ ಈ ಒಂದು ಜರ್ನಿಯಲ್ಲಿ ಭಾಗವಹಿಸಿದ್ದಕ್ಕೆ ಮಾಲಿನಿ ಮೇಡಮ್ಗೆ ಮತ್ತು ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.